ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಕರವೀರ್ ತಾಲೂಕಿನ ಕನ್ನೇರಿಯ ಸಿದ್ಧಗಿರಿ ಮಠ ಅಥವಾ ಕನ್ನೇರಿ ಮಠ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವ ಕನ್ನೇರಿ ಮಠ ಮುಖ್ಯವಾಗಿ ಗ್ರಾಮ ವಿಕಾಸ, ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ, ಸ್ಥಿತವಂತ ವ್ಯವಸಾಯ, ಆಧ್ಯಾತ್ಮಿಕ ಪ್ರಗತಿ ಮುಂತಾದ ಕ್ಷೇತ್ರಗಳಲ್ಲಿ ತನ್ನದೇ ಛಾಪವನ್ನು ಒತ್ತುತ್ತಿರುವ ಮತ್ತು ಮಾರ್ಗದರ್ಶಕವಾಗಿ ಕೆಲಸ ಮಾಡುತ್ತಿರುವ ಸಿದ್ಧಗಿರಿ ಮಠ. ಈ ಸ್ಥಳದಲ್ಲಿ ಮೊದಲ ಕಾಡಸಿದ್ದೇಶ್ವರ ಸ್ವಾಮಿಗಳಾದ ಶ್ರೀ ನಿರಾಮಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಸುಮಾರು 1300 ವರ್ಷಗಳ ಪೂರ್ವದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ಇಲ್ಲಿಗೆ ಬಂದು ನೆಲೆಸಿದರು. ಯಾವುದೇ ಒಂದು ಬೃಹತ್ ಕಾರ್ಯವನ್ನು ಒಂದು ವಾಕ್ಯದಲ್ಲಿ, ಒಂದು ಪುಸ್ತಕದಲ್ಲಿ, ಒಂದು ಸಂಚಿಕೆಯಲ್ಲಿ ವಿವರಿಸುವುದು ಹೇಗೆ ಅಸಾಧ್ಯವೋ, ಈ ಶ್ರೀಮಠದ ಕಾರ್ಯಗಳನ್ನು ಒಂದೇ ಒಂದು ವಿಡಿಯೋದಲ್ಲಿ ಹೇಳುವುದು ಅಸಾಧ್ಯವೇ. ಹೀಗಾಗಿ ಕೆಲವು ಪ್ರಮುಖ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚಿತ್ರಿಸುತ್ತಿದ್ದೇನೆ. ಶ್ರೀಮಠವನ್ನು ಪ್ರವೇಶಿಸಿದ ತತ್ಕ್ಷಣವೇ ನಮಗೆ ಗಿರಿಯ ಮೇಲೆ ಸ್ಥಿತವಾಗಿರುವಂತಹ ಶಿವಲಿಂಗದ ದರ್ಶನವಾಗುತ್ತದೆ. 7ನೇ ಶತಮಾನದ ಕಾಡಪ್ಪ ಮಂದಿರ ಇಲ್ಲಿ ಸ್ಥಿತವಾಗಿದ್ದು, ಪ್ರತಿದಿನ ಕಕ್ಕಡ ಆರತಿ, 3 ಹೊತ್ತು ಭಜನೆ, ಪ್ರತಿ ಸೋಮವಾರ ಪಾಲಕಿ ಉತ್ಸವ ಮತ್ತು ಪ್ರತಿ ಹುಣ್ಣಿಮೆಯಂದು ಶ್ರೀಗಳಿಂದ ಪೂಜೆ ನೆರವೇರುತ್ತದೆ. ಪ್ರತಿ ಶಿವರಾತ್ರಿಯಂದು 3 ದಿನಗಳ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತದೆ. ಈ 7ನೇ ಶತಮಾನದ ಶಿವಲಿಂಗಕ್ಕೆ 12ನೇ ಶತಮಾನದಲ್ಲಿ ಸುತ್ತಲೂ ಕಟ್ಟಡ ಮತ್ತು ಶ್ರೀ ಶಿರಸಂಗಿ ದೇಸಾಯಿಯವರು ಸುತ್ತಲಿನ ಮಠವನ್ನು ಕಟ್ಟಿಸಿಕೊಟ್ರು ಅಂತ ಉಲ್ಲೇಖ ಇದೆ. ಶ್ರೀಮಠವು ಕೃಷಿ ವಿದ್ಯಾಲಯವಾಗಿ, ಕೃಷಿ ಸಂಶೋಧನಾ ಕೇಂದ್ರವಾಗಿ, ಪಶು ಸಂಶೋಧನಾ ಮತ್ತು ಪಾಲನಾ ಕೇಂದ್ರವಾಗಿ, ಆಧ್ಯಾತ್ಮಿಕ ಕೇಂದ್ರವಾಗಿ, ಮಕ್ಕಳಿಗೆ ಸ್ವಾವಲಂಬಿ ಶಿಕ್ಷಣ ಕೇಂದ್ರವಾಗಿ, ಒಟ್ಟಾರೆ ಹೇಳುವುದಾದರೆ ಸಮಾಜದ ಸರ್ವಾಂಗ ಅಭಿವೃದ್ಧಿಗೆ ಶ್ರಮಿಸಿ ಒಂದು ಮಾದರಿಯಾಗಿ ನಿಂತಿದೆ. ಶ್ರೀಮಠದ ಸುಮಾರು 350ರಿಂದ 400 ಎಕರೆ ಪ್ರದೇಶದಲ್ಲಿ ನಾವು ಸಾಕಷ್ಟು ಮಾಡ್ಯೂಲ್ಸ್ ಅಂದರೆ ಮಾದರಿ ಕೃಷಿಗಳನ್ನು ನೋಡ್ಬೋದು, ಮಾದರಿ ಕುಶಲಕರ್ಮಿಗಳನ್ನು ನೋಡ್ಬೋದು, ಮಾದರಿ ಪ್ರದರ್ಶನಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಸದ್ಯ ಪೀಠಸ್ಥರಾಗಿರುವಂತಹ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರ ಗುರುಗಳಾದ ಶ್ರೀ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮಿಗಳ ಅಭಿಲಾಷೆಯಂತೆ ಇದನ್ನು ಭೂಲೋಕದ ಸ್ವರ್ಗವನ್ನಾಗಿಸಿದ್ದಾರೆ. ಇಲ್ಲಿ ಬರುವಂತಹ ಕೃಷಿಕರಿಗೆ ಅವರ ಜ್ಞಾನಾಭಿವೃದ್ಧಿಗಾಗಿ ವಿವಿಧ ತಳಿಗಳ ಹಸುಗಳನ್ನು ಮತ್ತು ಹೋರಿಗಳನ್ನು ಇಲ್ಲಿ ಸಲಹಿದ್ದಾರೆ. ಸುಮಾರು 30ರಿಂದ 40 ಪ್ರಭೇದದ ಹಸುಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಆಯಾ ಹಸುಗಳ ಹೆಸರುಗಳನ್ನು ಅದರ ಮುಂದೆಯೇ ನಮೂದಿಸಿದ್ದಾರೆ. ಇದು ಶ್ರೀಮಠದ ಹೃದ್ ಪ್ರದೇಶ. ಇಲ್ಲಿ ಶ್ರೀಗಳು ವಾಸಿಸುವ ಕಟ್ಟಡ ಇದು. ತದನಂತರ ಅನೇಕ ರೀತಿಯ ವ್ಯವಸಾಯದ ಚಟುವಟಿಕೆ ಇಲ್ಲಿ ನಿರಂತರವಾಗಿ ನೆರವೇರುತ್ತಾನೆ ಇರುತ್ತೆ. ಮತ್ತು ಇದರ ಮುಖ್ಯ ಉದ್ದೇಶ ಅಂದರೆ ರೈತರನ್ನು ಸ್ವಾವಲಂಬಿಗಳಾಗಿ ಮಾಡುವುದು. ಯಾವುದೇ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸದೆ, ಯಾವುದೇ ಕಳೆನಾಶಗಳನ್ನು ಉಪಯೋಗಿಸದೆ ಇವುಗಳನ್ನು ಬೆಳೆದಿರುತ್ತಾರೆ. ಮತ್ತು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ, ಸರ್ವಾಂಗೀಣ ಪ್ರಗತಿಗಾಗಿ ಇಲ್ಲಿ ಆಶ್ರಯವನ್ನು ಪಡೆದಿರುತ್ತದೆ. ಇದು ಶ್ರೀಮಠವು ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಿರುವಂತಹ ಸುವಿಸ್ತಾರವಾದಂತಹ ಕಟ್ಟಡ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಸಂಪೂರ್ಣ ಉಚಿತವಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಾಗುತ್ತೆ. ಶ್ರೀಮಠದ ಸಾಧನೆ ಎಷ್ಟು ಹೇಳಿದರೂ ಸಾಲದು. ಇಲ್ಲಿ ಸುಸಜ್ಜಿತ ಪಾಶ್ಚಿಮಾತ್ಯ ಮತ್ತು ಆಯುರ್ವೇದ ಆಸ್ಪತ್ರೆ ಮತ್ತು ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಇತ್ಯಾದಿಗಳನ್ನು ವೀಕ್ಷಿಸಬಹುದು.
ಶ್ರೀಮಠದ ದರ್ಶನ ಭಾಗ್ಯ ತಮಗೂ ಲಭಿಸಲಿ ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ನನ್ನ ವಂದನೆಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.